ಸರ್, ಇವತ್ತು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ರೈತರ ಕುಂದುಕೊರತೆ ಸಭೆ ನಡೀತು. ತಾವು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರೆ ಏನೆಲ್ಲ ಚರ್ಚೆ ಆಯಿತು ಸರ್? ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನು ಸಭೆ ಕರೆದಿದ್ದರು DC ಕುಮಾರ್ ಸಾಹೇಬರು, ರೈತರ ಕೊನೆಯ ಭಾಗದ ಮಂಡ್ಯ ಜಿಲ್ಲೆಯ ಕೊನೆಯ ಭಾಗದ ವೆಸಿ ನಾಲೆ ವ್ಯಾಪ್ತಿಯಲ್ಲಿ ಬರುವಂಥ ಜಮೀನುಗಳಿಗೆ ನೀರು ತಲುಪುವವರೆಗೂ 4 ದಿನ ಏನು ನಮ್ಮ ರೈತ ಮುಖಂಡರುಗಳು 4 ದಿನ ಜಾಸ್ತಿ ಕೇಳಿದ್ದಾರೆ. ಇನ್ನೂ 4 ದಿನ ಜಾಸ್ತಿ ಕೊಡಲಿ ಜಿಲ್ಲಾಡಳಿತ. ಇವತ್ತೇನು ನೀರಾವರಿ ಇಲಾಖೆಯವರು ಬಂದಿದ್ದರು. ಯಾಕೆ ಅಂತಂದರೆ ದಿನ ಸಾವಿರಾರು ಕ್ಯೂಸೆಕ್ ನೀರು ತಮಿಳುನಾಡಿಗೆ ಹರಿದೋಗುತ್ತೆ ವೇಸ್ಟಾಗಿ. ಅದನ್ನು 4 ದಿನ ತಪ್ಪಾಕಿ ಇನ್ನೂ 4 ದಿನ ನಮ್ಮ ರೈತರಿಗೆ, ನಮ್ಮ ಜಿಲ್ಲೆಯ ರೈತರಿಗೆ, ಕೊನೆಯ ಭಾಗದ ರೈತರುಗಳಿಗೆ ನೀರು ತಲುಪುವಂಗೆ ಇವತ್ತು ಏನು ನಾವು ಬೇಡಿಕೆಗಳು ಇಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ. ಅದು ಒಂದು ಕಡೆ 4 ದಿನ ಎಕ್ಸ್ಟ್ರಾಸ್ ಕೊಡಬೇಕು ಅಂತ ನಮ್ಮೆಲ್ಲ ಹಿರಿಯ ಮುಖಂಡರುಗಳು, ಹಿರಿಯ ಹೋರಾಟಗಾರಗಳು ಕೇಳಿರೋದು. ಅದ್ರ ಜೊತೆಗೆ ನಾವು ಮೈಕ್ರೋ ಫೈನಾನ್ಸ್ ಅವಳಿ ಏನಾಗಿತ್ತು ಅದಕ್ಕೂ ಬ್ಯಾಂಕ್ನವರೆಲ್ಲ ಕರೆದಿದ್ದರು DC ಅವರು. ಅದನ್ನು ಕಡಿವಾಣ ಹಾಕಬೇಕು. ಈ ಅಕೌಂಟಿಗೆ ಬರುವಂಥ 2,000 ರೂಪಾಯಿ ಏನು ಈ ಸರ್ಕಾರಗಳು ಕೊಡ್ತಿರೋಂಥ ದುಡ್ಡನ್ನು ಬ್ಯಾಂಕ್ನವರು ಹೋಲ್ಡ್ ಮಾಡಿ ಇಟ್ಕೊತಾ ಇರೋದನ್ನ ಅದು ತಪ್ಪಿಸ್ಬೇಕು ಅಂತೇಳಿ ಇವತ್ತು DC ಸಾಹೇಬರು ಸಭೆ ಕರೆದಿದ್ದರು. ಅದು ಒಂದು ಆಗ್ತು. ಜೊತೆಗೆ ರೆವಿನ್ಯೂ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತೈತೆ ತಾಲೂಕು ಕಚೇರಿಗಳಲ್ಲಿ. DC ಸಾಹೇಬರಿಗೆ ನಾವು ಮನವಿ ಮಾಡೋದಿಷ್ಟೇ, ದಯಮಾಡಿ ಸಾಹೇಬ್ರೆ, ನಿಮ್ಮ ಜಿಲ್ಲಾಡಳಿತದಲ್ಲಿ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ರೆವಿನ್ಯೂ ಇಲಾಖೆಯಲ್ಲಿ ದಯವಿಟ್ಟು ಇದು ಕಡಿವಾಣ ಹಾಕಬೇಕು. ನಿಮ್ಮ ಬಗ್ಗೆ ಇಡೀ ಮಂಡ್ಯ ಜಿಲ್ಲೆಯ ಜನತೆ ಭಾರಿ ಗೌರವ ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ನಮಗೂ ಹೋರಾಟಗಾರಗಳಿಗೆ ನಿಮ್ಮ ಬಗ್ಗೆ ಭಾರಿ ಗೌರವ ಇದೆ. ಇದು ಕಡಿವಾಣ ಹಾಕಬೇಕು. RIE, ತಹಶೀಲ್ದಾರು, VA ಏನವರೇ ಅವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತೇಳಿ ಎಲ್ಲ ಗಮನಕ್ಕೆ ತಂದಾಗಿದೆ. ಜೊತೆಗೆ ಏನು ಈ ಜಿಲ್ಲಾಧಿಕಾರಿಗಳಿಗೆ ತಾವು ಹೇಳೋದು ಅಂತಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಒಂದು ವಿಶೇಷ ಒಂದು ಕೆಲಸ ಮಾಡಿದ್ರೆ ಒಬ್ಬ ಅಧಿಕಾರಿಗಳು ಇಡೀ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅಂಥ ಒಂದು ನಾಡಿನಲ್ಲಿ DC ಅವರು 2.5 ವರ್ಷ ತುಂಬಿಸಿ ಇವತ್ತು ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಜಿಲ್ಲಾಧಿಕಾರಿಗಳು ಕರ್ತವ್ಯನ ಮಾಡ್ಕೊಂಡು ಹೋಗ್ತಾರೆ. ನಮಗೆ ತುಂಬ ಸಂತೋಷ. ಜೊತೆಗೆ ಈಗ ಇನ್ನೂ ಬೇಸಿಗೆನೇ ಶುರುವಾಗಿಲ್ಲ. ಈಗ ಶಿವರಾತ್ರಿ ಕಳೆದ 1 ವಾರ ದಿನ ಆಗಿದೆ. ಇನ್ನು ಮಾರ್ಚ್ ಯುಗಾದಿ ಕಳಿಬೇಕು. ಯುಗಾದಿ ಕಳೆದು ಇನ್ನೂ ಬೇಸಿಗೆ ಬರ್ತದೆ. ನಮ್ಮ ಜಿಲ್ಲೆಯ ಮೈಸೂರು ಜಿಲ್ಲೆಯ ಏನು ಕಾವೇರಿ ಅಂಚಿನಲ್ಲಿದ್ದಂಥ ರೈತರುಗಳಿಗೆ, ದನಕರುಗಳಿಗೆ ಯಾವುದೇ ಥರದ ನೀರಿಗೆ ತೊಂದರೆ ಆಗದಂಗೆ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು, ಕಾವೇರಿ ನೀರನ್ನು ಒದಗಿಸ್ಕೊಡ್ಬೇಕು ರೈತರಿಗೆ. ಜೊತೆಗೆ ಏನು ನೀರು ದಿನ ಹರಿದು ಹೋಗ್ತಾ ಇದೆ ಕಾವೇರಿ ನೀರು, ಅದನ್ನು ಸ್ವಲ್ಪ ಸ್ಥಗಿತ ಮಾಡಿ ಹೆಚ್ಚಾಗಿ ರೈತರಿಗೆ ನೀರಿನ ಸವಲತ್ತು ಕೊಡಬೇಕು ಅಂತ ನಾವು ಮನವಿ ಮಾಡಿದ್ದೀವಿ. ಜೊತೆಗೆ ವಿಶೇಷವಾಗಿ ಏನು ಹೇಳ್ತೀನಿ ಅಂತಂದರೆ, ಜಿಲ್ಲಾಡಳಿತ ಪ್ರತಿ ಒಂದು ತಾಲೂಕಿಗೆ 1 ದಿನ DC ಅವರು ಹೋಗಿ ತಾಲೂಕು ಆಫೀಸ್ಗಳಿಗೆ ವಿಸಿಟ್ ಕೊಡಬೇಕು. ಸ್ವಲ್ಪ DC ಅವರು ಹೋದ್ಮೇಲೆ ಅಲ್ಲಿ ಭಯಭೀತಿ ಬರುತ್ತದೆ, ಭ್ರಷ್ಟಾಚಾರ ಮತ್ತು ಲಂಚ ನಿರ್ಮೂಲನೆ ಆಗುತ್ತೆ. DC ಅವರು ಒಂದೊಂದು ದಿನ ಒಂದೊಂದು ತಾಲೂಕಿನ ವ್ಯಾಪ್ತಿನಲ್ಲಿ ಸಾರ್ವಜನಿಕರು ಕುಂದುಕೊರತೆ ಕರೆತು ಯಾರ್ಯಾರಿಂದ ತೊಂದರೆ ಆಗ್ತದೆ, ಯಾವ ಅಧಿಕಾರಿಗಳಿಂದ ತೊಂದರೆ ಕೊಡ್ತಾವ್ರೆ, ಯಾರು ರೈತರಿಗೆ ಸಾರ್ವಜನಿಕರಿಗೆ ಬ್ಲ್ಯಾಕ್ಮೇಲ್ ಮಾಡ್ತಾವ್ರೆ ಅಧಿಕಾರಿಗಳು, ಅವ್ರ ಲಿಸ್ಟು ಸಿಗುತ್ತೆ ಹೋದರೆ. ಇವರು ವಾರದಲ್ಲಿ ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕಿಗೆ ಹೋದರೂ ಆಗುತ್ತೆ ಜಿಲ್ಲಾಧಿಕಾರಿಗಳು. ವಾರದಲ್ಲಿ ಒಂದು ತಾಲೂಕಿಗೆ, ಯಾಕೆಂದರೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇರ್ತದೆ. ಇಡೀ ಜಿಲ್ಲೆನೇ ಅವರ ಅಂಡರಲ್ಲಿರುತ್ತೆ. ಜೊತೆಗೆ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಜಿಲ್ಲಾಧಿಕಾರಿಗಳಿಗೆ. ಅದರಿಂದಾಗಿ ವಾರಕ್ಕೊಮ್ಮೆ ಒಂದೊಂದು ತಾಲೂಕಿಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ CO ಇಬ್ಬರು ಜೊತೆಗೂಡಿ, ಮತ್ತು ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು 3 ಜನ ಜಿಲ್ಲಾಧಿಕಾರಿಗಳು, ಒಬ್ಬರು SP ಇರ್ಬೋದು, ಒಬ್ಬರು DC ಅವರು ಇರ್ಬೋದು, ಒಬ್ಬರು CO ಮೇಡಮ್ ಇರ್ಬೋದು. ಇವರು 3 ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಜೊತೆಗೂಡಿ 1 ವಾರದಲ್ಲಿ ಒಂದೊಂದು ತಾಲೂಕಿಗೆ ವಿಸಿಟ್ ಕೊಟ್ಟರೆ ಭ್ರಷ್ಟಾಚಾರ ಮತ್ತು ಬಡವರ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ದೌರ್ಜನ್ಯ, ಏನೇನು ನಡೀತಾ ಇದೆ ಭ್ರಷ್ಟಾಚಾರ, ಅದನ್ನು ತಡೆಗಟ್ಟೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ನಾವು ಈ ಸಭೆ ಮೂಲಕ ನಾನು DC ಅವರಿಗೆ ಗಮನಿಸ್ತಾ ಇದ್ದೀನಿ.